ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಇನ್ನೊಂದು ನೋಡಿ ಫ್ಲವರ್ ಡಿಸೈನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಪಿಂಕ್ ಮತ್ತು ಬಾಟಲ್ ಗ್ರೀನ್ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ಸೊ ನೀವು ಈ ರೀತಿ ಫ್ಲವರ್ ರೆಡಿ ಮಾಡಿಕೊಂಡು ಸಾರಿಗೆ ಕುಚ್ಚು ಬದಲಿಗೆ ಇದನ್ನು ಅಟ್ಯಾಚ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಈಸಿ ಇದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಡಿಸೈನ್ಸ್ ಇಷ್ಟ ಆದರೆ ಹೇಳಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ಇನ್ನು ಯಾವ ಥರ ಡಿಸೈನ್ಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಟ್ರೈ ಮಾಡ್ತೇನೆ. ಸೊ ನೋಡಿ, ಇಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು 6 ದಾರ ತೊಗೊಂಡಿದ್ದೀನಿ ಮತ್ತು ನೀಡಲ್ ಬಂದು 10 ನಂಬರ್ ತೊಗೊಂಡಿದ್ದೀನಿ. ಸೊ ನೀವು ಸ್ಟಾರ್ಟ್ ಮಾಡಿ. ಹೀಗೆ ನೋಡಿ, ಫುಲ್ಲು ಸಿಂಗಲ್ ಚೈನ್ ಹಾಕ್ಕೊಳ್ಳಿ. 10 1 2 3 4 5 6 7 8 9 10 10 ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ನೋಡಿ, ಸಿಂಗಲ್ ಚೈನ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಸಿಂಗಲ್ ಚೈನ್ ಆದಮೇಲೆ ಈ ಚೈನನ್ನು ಸ್ಕಿಪ್ ಮಾಡಿ ಇದರ ನೆಕ್ಸ್ಟ್ ಚೈನಿಗೆ ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಕ್ರೋಶದ ಮೇಲೆ ಥ್ರೆಡ್ ತೊಗೊಂಡು ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ನೋಡಿ ಹಾಫ್ ಡಬಲ್ ಕ್ರೋಶ ಅಂದರೆ ಇದು 3 ಲೈನ್ ಕಾಣಿಸ್ತಿದೆಯಲ್ಲ, 3 ಲೈನಲ್ಲಿ ಹೀಗೆ ಥ್ರೆಡ್ ತೊಗೊಳ್ಳೋದು. ಓಕೆ, ಒಂದು ಹಾಫ್ ಡಬಲ್ ಕ್ರೋಶ. ನೆಕ್ಸ್ಟ್ ಚೈನಿಗೆ ಕೂಡ ಸೇಮ್ ಹಾಫ್ ಡಬಲ್ ಕ್ರೋಶ. ಓಕೆ, 2 ಚೈನಿಗೂ ಹಾಫ್ ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಚೈನಿಗೆ ಒಂದು ಡಬಲ್ ಕ್ರೋಶ ಹಾಕಬೇಕು. ಹಾಫ್ ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಚೈನಿಗೆ ಒಂದು ಸಿಂಗಲ್ ಡಬಲ್ ಕ್ರೋಶ 1 2. ಓಕೆ, ನೆಕ್ಸ್ಟ್ ಚೈನಿಗೆ 2 ಡಬಲ್ ಕ್ರೋಶ ಹಾಕಬೇಕು. ಒಂದೇ ಚೈನಲ್ಲಿ 2 ಸಾರಿ ಡಬಲ್ ಕ್ರೋಶ ಹಾಕಬೇಕು. ಓಕೆ, 1 2. ಇನ್ನೊಂದು ಡಬಲ್ ಕ್ರೋಶ ಕೂಡ ಸೇಮ್ ಇದೇ ಚೈನಲ್ಲೇ ಹಾಕಬೇಕು. ಓಕೆ, ನೆಕ್ಸ್ಟು ಡಬಲ್ ಕ್ರೋಶ ಆದಮೇಲೆ ತ್ರಿಬಲ್ ಕ್ರೋಶ ಅಂದರೆ ಥ್ರೆಡ್ ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಂಡ್ರು ಮತ್ತು ಇಲ್ಲಿ ಬಂದಿರ್ತದೆ ಅಲ್ವಾ, ಸೊ 3 ಸ್ಟೆಪ್ ಆಗುತ್ತೆ. ನೆಕ್ಸ್ಟ್ ಚೈನಿಗೆ ತ್ರಿಬಲ್ ಕ್ರೋಶ 1 2 ಆ್ಯಂಡ್ 3. 1 ತ್ರಿಬಲ್ ಕ್ರೋಶ ಆಯಿತು. ನೆಕ್ಸ್ಟ್ ಚೈನಿಗೆ ಡಬಲ್ ತ್ರಿಬಲ್ ಕ್ರೋಶ ಹಾಕಬೇಕು. ಒಂದೇ ಚೈನಿಗೆ 2 ಸಾರಿ ತ್ರಿಬಲ್ ಕ್ರೋಶ ಹಾಕಬೇಕು. ಸೊ ಇದೇ ಡಿಸೈನೇ ನಿಮಗೆ ಪೂರ್ತಿ ಸ್ಟೆಪ್ಪಲ್ಲೂ ಕಂಟಿನ್ಯೂ ಆಗುತ್ತೆ. ಓಕೆ, ಒಂದು ಸ್ಟೆಪ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಸಾರಿ ತ್ರಿಬಲ್ ಕ್ರೋಶ ಹಾಕಬೇಕು ಒಂದೇ ಚೈನಿಗೆ. ಆವಾಗಲೇ ಅಲ್ಲಿ ಸಹ ಒಂದೇ ಚೈನಿಗೆ 2 ಡಬಲ್ ಕ್ರೋಶ ಹಾಕಿದ್ರಲ್ಲ, ಹಾಗೆ ಇಲ್ಲಿ ತ್ರಿಬಲ್ ಕ್ರೋಶ ಒಂದೇ ಚೈನಿಗೆ ಹಾಕಬೇಕು. ಓಕೆ, ಅದ್ರ ನೆಕ್ಸ್ಟು 4 ಅಂದರೆ ಇಲ್ಲಿ ಥ್ರೆಡ್ಡು 3 ಸಾರಿ ಸುತ್ತಿಸ್ಕೋಬೇಕು. ಅಲ್ಲಿಗೆ 4 ಸ್ಟೆಪ್ ಬರುತ್ತೆ. 1 2 3 4. ಓಕೆ, ನೆಕ್ಸ್ಟ್ ಚೈನಿಗೆ 4 ಸ್ಟೆಪ್ ಹಾಕಬೇಕು. 4 ಡಬಲ್ ಕ್ರೋಶ. ಓಕೆ, 1 2 3 ರೌಂಡ್ ಹಾಕೋಬೇಕು. ಓಕೆ, ಇಲ್ಲಿ 2 ಸ್ಟೆಪ್ಪಲ್ಲಿ ಥ್ರೆಡ್ ತೊಗೊತ ಬರಬೇಕು. 1 2 3 and
4. ಓಕೆ, ಸೊ ನೆಕ್ಸ್ಟು ಚೈನಿಗೆ ಇದನ್ನೇ ಡಬಲ್ ಸರಿ ಮಾಡಬೇಕು ಒಂದೇ ಚೈನಿಗೆ. ಓಕೆ, ಸೊ ಹಿಂದೆ ಹೇಗೆ ಮಾಡಿದ್ರಿ ಹಾಗೇ 1. ನಾನು ಸ್ವಲ್ಪ ನಿಮಗೆ ಕಾಣಿಸ್ಲಿ ಅಂತ ಲೂಸಾಗಿ ಹಾಕ್ತಾಯಿದ್ದೀನಿ, ನೀವು ಟೈಟಾಗಿ ಹಾಕ್ಕೊಳ್ಳಿ ಕ್ಲೀನಾಗಿ. ಓಕೆ, ನೆಕ್ಸ್ಟು ಇದೇ ಚೈನಿಗೆ ಇನ್ನೊಂದು ಸ್ಟೆಪ್ಪು ಹಾಕ್ಕೋಬೇಕಾಗತ್ತೆ. ಓಕೆ, 1 2 3 ಆ್ಯಂಡ್ 4. ಓಕೆ, ನೆಕ್ಸ್ಟ್ ಲಾಸ್ಟ್ ಒಂದು ಚೈನ್ ಇದೆ, ಅಲ್ಲಿಗೂ ಸಹ ಇದೇ ಸ್ಟೆಪ್ಪಲ್ಲೇ ಒಂದು ಸ್ಟೆಪ್ ಹಾಕಿದ್ರೆ ಸಾಕಾಗುತ್ತೆ ಲಾಸ್ಟ್ ಚೈನಿಗೆ. ಓಕೆ, 1 2 3 ಆ್ಯಂಡ್ 4. ಓಕೆ, ನೋಡಿ ಕಂಪ್ಲೀಟ್ ಆಗಿ ಡಿಸೈನ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಒಂದು ಚೈನ್ ಹಾಕಿಬಿಟ್ಟು ಡಿಸೈನ್ ಹೀಗೆ ಸ್ವಲ್ಪ ಟರ್ನ್ ಮಾಡಿಕೊಂಡು ಈ ಬ್ಯಾಕ್ ಲೂಪ್ಸ್ ಇದೆಯಲ್ಲ ಇಲ್ಲಿ ಪೂರ್ತಿ ಪಕ್ಕದ ಚೈನಿಂದನೂ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. 1 ನೋಡಿ ಪೂರ್ತಿ ಚೈನಿಗೂ ಹಾಕಬೇಕು. ಓಕೆ, 2 ಈ ಸೈಡ್ ಏನು ಕಾಣಿಸ್ತಾ ಇದೆ ಅದಷ್ಟಕ್ಕೂ, 3. ಸೊ ನಾನು ನಿಮಗೆ ಮತ್ತೆ ಹೇಳ್ತೀನಿ, ನೀವು ಸ್ವಲ್ಪ ಟೈಟಾಗಿ ಹಾಕಿ, ನಾನು ನಿಮಗೆ ಕಾಣಿಸ್ಲಿ ಅಂದ್ಬಿಟ್ಟು ಸ್ವಲ್ಪ ಚೈನ್ ಲೂಸಾಗಿ ಹಾಕಿದ್ದೀನಿ. ನೋಡಿ ಅಷ್ಟು ಸ್ಟೆಪ್ಪಿಗೂ ಪೂರ್ತಿನೂ ಹೀಗೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಇಲ್ಲಿ ಎಂಡ್ವರೆಗೂ ಇಲ್ಲಿವರೆಗೂ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಎಂಡ್ವರೆಗೂ ಹಾಕಿದ ಮೇಲೆ ಇನ್ನು ಲಾಸ್ಟ್ ಚೈನಿಗೆ ನೋಡಿ, ಲಾಸ್ಟ್ ಚೈನಿಗೆ ಹಾಕುವಾಗ ಹೀಗೆ ಸಿಂಗಲ್ ಕ್ರೋಶ ಹಾಕುವಾಗ ಇಲ್ಲಿ ಲಾಸ್ಟ್ 2 ಲೂಪ್ಸ್ ಇಟ್ಕೊಂಡು ಇದನ್ನು ಹೀಗೆ ತೊಗೋಬೇಕಲ್ವ, ಇದ್ರಂತೂ ಈ ಥ್ರೆಡ್ ತೊಗೊಳ್ಳೋ ಬದಲಿಗೆ ಇಲ್ಲಿ ಗ್ರೀನ್ ಕಲರ್ ಥ್ರೆಡ್ಡನ್ನು ಆ್ಯಡ್ ಮಾಡಬೇಕು. ಓಕೆ, ಈ ಥ್ರೆಡ್ಡನ್ನು ಇದರೊಳಗೆ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೀಗೆ ಎಳೆದ್ರೆ ಟೈಟ್ ಆಗುತ್ತೆ. ಓಕೆ, ಫುಲ್ ಹೀಗೆ ಎಳೆದುಕೊಂಡು ನೆಕ್ಸ್ಟ್ ಈ ಗ್ರೀನ್ ಥ್ರೆಡ್ಡನ್ನು ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಈಗ ಟರ್ನ್ ಮಾಡ್ಕೊಳ್ಳಿ. ಇದನ್ನೇನಾಗೋದಿಲ್ಲ ಆಯಿತಾ, ಇದನ್ನ ಹೀಗೆ ಎಲ್ಲೇ ಬಿಟ್ಕೊಳ್ಳಿ. ನೆಕ್ಸ್ಟು ಸೇಮ್ ಇವಾಗ ಆಚೆಗೆ ಹೇಗೆ ಹಾಕಿದ್ವಲ್ಲ, ಫಸ್ಟ್ ಚೈನಿಗೆ ಹಾಫ್ ಡಬಲ್ ಕ್ರೋಶ. ಫಸ್ಟ್ ಚೈನ್ ಇಲ್ಲಿದೆ ಅಲ್ವಾ, ಸೊ ಫಸ್ಟ್ ಚೈನಿಗೆ ಹಾಫ್ ಡಬಲ್ ಕ್ರೋಶ 1. ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಚೈನಿಗೆ ಇನ್ನೊಂದು ಹಾಫ್ ಡಬಲ್ ಕ್ರೋಶ. ಸೊ ನೀವು ಆ ಫಸ್ಟ್ ಪಿಂಕ್ ಕಲರ್ ಮಾಡಿದ್ರಲ್ಲ, ಸೇಮ್ ಅದೇ ಡಿಸೈನ್ ಇಲ್ಲಿ ರಿಪೀಟ್ ಆಗುತ್ತೆ ಅಷ್ಟೇ. ಇನ್ನೊಂದು ಹಾಫ್ ಡಬಲ್ ಕ್ರೋಶ. ಓಕೆ, ನೆಕ್ಸ್ಟ್ ಚೈನಿಗೆ ಇಲ್ಲಿ ಒಂದು ಡಬಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಡಬಲ್ ಕ್ರೋಶ. ನೆಕ್ಸ್ಟ್ ಚೈನಿಗೆ 2 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ. ಒಂದೇ ಚೈನಿಗೆ 2 ಡಬಲ್ ಕ್ರೋಶ ಹಾಕ್ಕೋಬೇಕು. ಓಕೆ, ನೆಕ್ಸ್ಟು ತ್ರಿಬಲ್ ಕ್ರೋಶದ ಮೇಲೆ 2 ಲೈನ್ ಥ್ರೆಡ್ ತೊಗೋಬೇಕು. ಇದನ್ನು ಫಸ್ಟ್ ಒಂದು ಚೈನಿಗೆ ಹಾಕ್ಕೊಳ್ಳಿ, ನೆಕ್ಸ್ಟ್ ಮತ್ತೆ 2 ಸ್ಟೆಪ್ಪು ಇನ್ನೊಂದು ಚೈನಿಗೆ ತ್ರಿಬಲ್ ಕ್ರೋಶ, ಮತ್ತು ಇದೇ ಚೈನಿಗೆ ಓಕೆ, ನೆಕ್ಸ್ಟ್ ಈಗ ಕ್ರೋಶ್ ಆದಮೇಲೆ 3 ಸ್ಟೆಪ್ ತೊಗೋಬೇಕು, ಅಲ್ಲಿಗೆ 4 ಸ್ಟೆಪ್ ಬರುತ್ತೆ.
ಇದು ಫಸ್ಟ್ ಚೈನಿಗೆ ಒಂದು ಸಿಂಗಲ್ ಡಬಲ್ ಕ್ರೋಶ 4 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟು ಇದೇ ಸ್ಟೆಪ್ಪು ಈ ಚೈನಿಗೆ 2 ಟೈಮ್ಸ್ ಮಾಡ್ಕೋಬೇಕು. 1 2 3 ಆ್ಯಂಡ್ 4. ಮತ್ತು ಇದೇ ಚೈನಿಗೆ 2 ಸ್ಟೆಪ್. ಸೇಮ್ ಆವಾಗಲೇ ಪಿಂಕ್ ಹೇಗೆ ಮಾಡಿದ್ರು ಹಾಗೆ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಇದೇ 4 ಸ್ಟೆಪ್ಪೇ ತೊಗೊಂಡು ಸಿಂಗಲ್ ಚೈನಿಂಗ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನು ಈ 3 ಲೈನನ್ನು ಬಿಡಬೇಕು ಹಾಗೆ. ಓಕೆ, ಇಲ್ಲಿ ಸಹ ನೋಡಿ, ಇದು 2 ಸ್ಟೆಪ್ ಆದಮೇಲೆ ಸಿಂಗಲ್ ಸ್ಟೆಪ್ ಹಾಕಿಬಿಟ್ಟಿದ್ದೀವಲ್ಲ, ಇಲ್ಲೂ ಸಹ ಈ ಸ್ಟೆಪ್ ಆದಮೇಲೆ ಇದನ್ನು ಹಾಕಿ ಬಿಡಬೇಕು. ಈ 3 ಚೈನನ್ನು, ಈ 3 ಸ್ಟೆಪ್ಪು, ಇಲ್ಲಿ 3 ಚೈನ್ ಸಿಗುತ್ತೆ, ಈ 3 ಚೈನು ಹಾಗೆ ಬಿಡ್ತಾ ಹೋಗಬೇಕು ಫುಲ್ ಸ್ಟೆಪ್ ಅಷ್ಟು. ಇದ್ರ ನೆಕ್ಸ್ಟ್ ಮತ್ತೆ ಇಲ್ಲಿ ಚೈನ್ 1 ಹಾಕಿಬಿಟ್ಟು 1 ಚೈನ್ ಹಾಕಿ ನೆಕ್ಸ್ಟು ಪೂರ್ತಿ ಆವಾಗಲೇ ಅಲ್ಲಿ ಪಿಂಕ್ ಕಲರಲ್ಲಿ ಮಾಡಿದ್ರಲ್ವ ಎಲ್ಲನೂ ಸಿಂಗಲ್ ಕ್ರೋಶ. ಬ್ಯಾಕ್ ಲೂಪ್ಸಲ್ಲಿ ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಪೂರ್ತಿ ಸಹ ಹೀಗೆ ಇಲ್ಲಿವರೆಗೂ ಹೀಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಿ, ಇಲ್ಲಿವರೆಗೂ ಹಾಕಿದ ಮೇಲೆ ಇಲ್ಲಿ ಲಾಸ್ಟ್ ಚೈನ್ ಇದೆಯಲ್ಲ, ಲಾಸ್ಟ್ ಚೈನಿಗೆ ಬರೋ ತನಕ ಹಾಕ್ಕೊಳ್ಳಿ. ಇಲ್ಲಿ ಲಾಸ್ಟ್ ಚೈನಿಗೆ ಬಂದಮೇಲೆ ಈ ರೀತಿ ಈ 2 ಲೂಪ್ ಸಿಗುತ್ತಲ್ವ, ಇವಾಗ ಇದನ್ನು ತೊಗೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತಲ್ವ. ಸೊ ಇದನ್ನು ತಗೋಬಾರ್ದು, ಇದನ್ನು ಇಲ್ಲೇ ಸ್ಟಾಪ್ ಮಾಡಿ ಈಗ ಮತ್ತೆ ಪಿಂಕ್ ಕಲರ್ ಥ್ರೆಡ್ಡನ್ನು ಮೇಲೆ ತೊಗೊಳ್ಬೇಕು. ಸೊ ಪೂರ್ತಿ ಸ್ಟೆಪ್ಪಲ್ಲೂ ಇದೇ ರೀತಿ ಮಾಡ್ಕೊತ ಹೋಗಬೇಕು. ಓಕೆ, ಇದನ್ನೆಲ್ಲ ಒಳಗೆ ತೊಗೊಂಡು ಸ್ವಲ್ಪ ಈ ಗ್ರೀನ್ ಕಲರ್ ಥ್ರೆಡ್ಡನ್ನು ಹಿಂಗೆ ಟೈಟ್ ಮಾಡಿದ್ರೆ ಅಲ್ಲಿ ಟೈಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮತ್ತೆ 1 ಚೈನ್ ಹಾಕ್ಕೊಳ್ಳೋದು, ಡಿಸೈನ್ ಹೇಗೆ ಟರ್ನ್ ಮಾಡ್ಕೊಳ್ಳೋದು, ಮತ್ತು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಚೈನಿಗೆ ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟ್ ಚೈನಿಗೂ ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟ್ ಚೈನಿಗೆ 1 ಡಬಲ್ ಕ್ರೋಶ. ಸೊ ಇದೇ ರೀತಿ ಫುಲ್ಲು ಆವಾಗಲೇ ಹೇಗೆ ಮಾಡಿದ್ರು ಅದೇ ಸ್ಟೆಪ್ಪೇ ಪೂರ್ತಿ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ 2 ಸ್ಟೆಪ್ ಡಬಲ್ ಕ್ರೋಶ, ಓಕೆ. ನೋಡಿ, ಹೀಗೆ ಪೂರ್ತಿ ಇದು ಹೇಗೆ ಈ ಸ್ಟೆಪ್ ಮಾಡಿದ್ರು ಹಾಗೆ ಪೂರ್ತಿ ಸುತ್ತಲೂ ಕೂಡ ಹೀಗೆ ಕಂಟಿನ್ಯೂ ಮಾಡಿ. ಒಟ್ಟು 8 ಸ್ಟೆಪ್ ಬರಬೇಕು. ಪಿಂಕ್ 4 ಮತ್ತು ಗ್ರೀನ್ 4. ಓಕೆ, ಪೂರ್ತಿ 8 ಸ್ಟೆಪ್ ಆದಮೇಲೆ ತೋರಿಸ್ತೀನಿ. ಇದನ್ನು ಹೀಗೆ ಕಂಟಿನ್ಯೂ ಮಾಡಿ. ಓಕೆ, ನೋಡಿ, ಫುಲ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಒಟ್ಟು ಟೋಟಲ್ 8 ಸ್ಟೆಪ್ಪು, 1 2 3 4 5 6 7 8. ಓಕೆ, ಈ ಲಾಸ್ಟ್ ಸ್ಟೆಪ್ಪು ಸೊ ಇಲ್ಲಿವರೆಗೂ ಹಾಕಿದ್ದೀನಿ. ಈ 3 ಚೈನು ಎಲ್ಲದರಲ್ಲೂ ಈ 3 ಚೈನು ಬಿಟ್ಟು ನೆಕ್ಸ್ಟ್ ಇಲ್ಲಿಂದ ಹೀಗೆ ಸಿಂಗಲ್ ಕ್ರೋಶ ಹಾಕ್ಕೊತಿದ್ವಿ ಅಲ್ವಾ. ಸೊ ಇದನ್ನು ಡಿಸೈನ್ ಇಲ್ಲೊಂದು ಚೈನ್ ಹಾಕ್ಕೊಂಡು ಡಿಸೈನ್ ಟರ್ನ್ ಮಾಡಿಕೊಂಡು ಸೊ ಇಲ್ಲಿ 3 ಸಿಂಗಲ್ ಕ್ರೋಶ ಹಾಕೋಬೇಕು ಲಾಸ್ಟಿಗೆ. 1 2 3 ಸಿಂಗಲ್ ಕ್ರೋಶ ಹಾಕ್ಕೊಂಡು ಈ 4ನೇ ಚೈನಿಂದ ನೋಡಿ ಇದನ್ನು ಜಾಯಿಂಟ್ ಮಾಡಬೇಕು. ಈ ಕಡೆ ಡಿಸೈನ್ ಇದೆಯಲ್ಲ, ಪಾಯಿಂಟ್ ಇದೆಯಲ್ಲ, ಸ್ಟಾರ್ಟಿಂಗ್ ಪಾಯಿಂಟಿಂದ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಸ್ವಲ್ಪ 2 ಥ್ರೆಡ್ ಇರುತ್ತಲ್ವ, ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ಥ್ರೆಡ್ಡನ್ನು ಹೀಗೆ ಜಾಯಿಂಟ್ ಮಾಡ್ಕೊತ ಬರಬೇಕು. ಪ್ರತಿ ಚೈನಿಗೂ
ಈ ಚೈನಿಂದ ಈ ಚೈನಿಗೆ ಕ್ರೋಶ ಹಾಕ್ಕೊಂಡು ಈ ಗ್ರೀನ್ ಥ್ರೆಡ್ಡಲ್ಲಿ ಹೀಗೆ ಸಿಂಗಲ್ ಕ್ರೋಶ ಹಾಕೋಂತ ನೋಡಿರಿ, ಕರೆಕ್ಟಾಗಿ ಇಲ್ಲಿ ತನಕ ಬರುತ್ತೆ. ಪ್ರತಿ ಚೈನಿಗೂ ಈ ಕಡೆ ಈ ಚೈನಲ್ಲಿ ಥ್ರೆಡ್ ಕ್ರೋಶ ತಗೊಂಡು ಈ ಕಡೆ ಈ ಚೈನಲ್ಲಿ, ಸೊ ಹೀಗೆ ಲಾಕ್ ಮಾಡ್ಕೊತ ಬರಬೇಕು ಎರಡು ಸೈಡಲ್ಲೂ. ನೆಕ್ಸ್ಟ್ ಈ ಚೈನ್, ನೆಕ್ಸ್ಟ್ ಈ ಚೈನ್. ನೋಡಿ ಇಲ್ಲಿ ಕರೆಕ್ಟ್ ಇಲ್ಲಿವರೆಗೂ ಬರುತ್ತೆ ನೋಡಿ, ಇಲ್ಲಿ ತನಕ ಹೀಗೆ ಲಾಕ್ ಮಾಡಿಕೊಡಿ. ಸೊ ನೋಡಿ ಇಲ್ಲಿವರೆಗೂ ಎರಡು ಸೈಡು ಲಾಕ್ ಆಯಿತು. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಈ ಥ್ರೆಡ್ಡನ್ನು ತಗೊಳ್ಳಿ. ಇಲ್ಲಿ ಚೈನ್ ಹಾಕ್ಕೊಳ್ಳಿ. 2 3 3 ಚೈನ್ ಹಾಕಿಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದು ಮತ್ತೆ ಹಾಗೆ ಕಟ್ ಮಾಡಿದ್ರೆ ಬಿಚ್ಕೊಳ್ಳುತ್ತೆ. ಓಕೆ, ಸೊ ಹಾಗಾಗಿ ಇದೆಲ್ಲ ಥ್ರೆಡ್ಡು ಎಲ್ಲೆಲ್ಲಿದೆ ಥ್ರೆಡ್ಡು, ಈ ಗ್ರೀನ್ ಥ್ರೆಡ್ ಫಸ್ಟ್ ಸ್ಟಾರ್ಟಿಂಗ್ ಹಾಕಿದ್ವಲ್ವ, ಸೊ ಈ ಥ್ರೆಡ್ಡು ಎರಡು ಸೇರಿಸಿ ಬ್ಯಾಕ್ ಸೈಡಲ್ಲಿ ಗಮ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಕಟ್ ಮಾಡಿ, ಇಷ್ಟು ಬೇಡ. ಇದನ್ನು ಇಲ್ಲಿ ಗಮ್ ಮಾಡ್ಕೊಳ್ಳಿ. ಇದನ್ನು ಸಹ ಸ್ವಲ್ಪ ಕಟ್ ಮಾಡಿಬಿಟ್ಟು ಇದನ್ನು ಬ್ಯಾಕ್ ಸೈಡಲ್ಲಿ ಗಮ್ ಮಾಡ್ಕೊಳ್ಳಿ. ಓಕೆ, ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೊ ಇಲ್ಲಿ ಮಿಡಲಲ್ಲಿ ಓಕೆ ನೋಡಿ ಈ ಥರ ಫ್ಲವರ್ ಬೀಡ್ಸ್ ಸಿಗುತ್ತೆ. ಸೊ ಈ ಮಿಡಲ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಇದನ್ನು ಇಟ್ಬಿಟ್ಟು ನೀವು ಗಮ್ ಕೂಡ ಮಾಡ್ಕೊಳ್ಬೋದು. ಇಲ್ಲ ಇದನ್ನು ಇಟ್ಬಿಟ್ಟು ನೀವು ನೀಡಲ್ಲಿ ಒಳಗಡೆ ಕೆಳಗಡೆಯಿಂದ ಮೇಲೆ ತೊಗೊಂಡು ಇಲ್ಲಿ ಪೋಣಿಸ್ಬಿಟ್ಟು ಈಚೆಗೆ ತಂದು ಮತ್ತು ಈಚೆಯಿಂದ ಕೆಳಗೆ ತಂದುಬಿಟ್ಟು ಸ್ಯಾರಿಗೆ ನೀವಲ್ಲಿ ಲಾಕ್ ಮಾಡ್ಬೋದು. ನೋಡಿ ಇದು ಸ್ಯಾರಿ ಅಂದ್ಕೊಂಡ್ರೆ ನೀವು ಸ್ಯಾರಿ ನಿಮಗೆ ಎಲ್ಲಿ ಪ್ಲೇಸ್ ಬೇಕು ಅಲ್ಲಿ ಹೀಗಿಟ್ಬಿಟ್ಟು ಈ ಪ್ಲೇಸ್ ಹೀಗಿಟ್ಕೊಂಡು ಸೊ ಇದನ್ನು ನೀಡಲಲ್ಲಿ ಸ್ಟಿಚ್ ಮಾಡ್ಬೋದು. ಓಕೆ, ನೀಡಲ್ ಸ್ಟಿಚ್ ಮಾಡಿಕೊಂಡು ಸೊ ಇಷ್ಟಿಷ್ಟು ಗ್ಯಾಪಿಗೆ ಒಂದೊಂದು ಇಟ್ಕೊಳ್ತಾ ಹೋದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದು ಸ್ಟಿಚ್ ಮಾಡಿ ತೋರಿಸ್ತೇನೆ. ಓಕೆ ನೋಡಿ, ನಾನು ಒಂದು ಸೈಜ್ ಚಿಕ್ಕದ್ರಲ್ಲಿ ಮಾಡಿದ್ದೀನಿ, ಎರಡು ಸೇಮ್ ಸೈಜ್ ಮಾಡಿದ್ದೀನಿ. ಓಕೆ, ಇದು ಸ್ಟಾರ್ಟಿಂಗು 10 ಚೈನ್ ಹಾಕ್ಕೊಂಡಿದ್ವಲ್ಲ, ಸೊ ಇಲ್ಲಿ ಚೈನ್ ನೀವು ಕಡಿಮೆ ಹಾಕ್ಕೊಂಡ್ರೆ ಸೊ ಸೈಜ್ ಚಿಕ್ಕದು ಬರುತ್ತೆ ಇಲ್ಲಿ. ಓಕೆ, ಸೊ ನೋಡಿ ನಾನು ಹೇಗೆ ಕಾಣಿಸುತ್ತೆ ಅಂತ ಮಾಡಿದ್ದೀನಿ ನೋಡಿ. ಸೇಮ್ ಸ್ಯಾರಿ ಅಂದ್ಕೊಂಡು ಸ್ಯಾರಿಗೆ ಹೀಗೆ ಅಟ್ಯಾಚ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಸೊ ನೀವು ಇದನ್ನು ಬೇರೆ ರೀತಿಯೂ ಬ್ಲೌಸಿಗೂ ರೆಡಿ ಮಾಡಿ ಸ್ಟಿಚ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು. ನೋಡಿ ಇಲ್ಲಿ ನಾನು 8 ಸ್ಟೆಪ್ ಹಾಕಿದ್ದೀನಿ. ಇನ್ ಕೇಸ್ ನಿಮಗೆ ಅದು ಟೈಟ್ ಆಗ್ತಿದೆ ಅಥವಾ ಹೀಗೆ ಬುಟ್ಟಿ ಥರ ಮೇಲೆ ಬರ್ತಿದೆ ಅಂದರೆ ರೌಂಡಾಗಿ ಕೂರ್ತಾ ಇಲ್ಲ ಅಂದರೆ
ಸೊ ನೀವು ಇದನ್ನು 10 ಸ್ಟೆಪ್ ಹಾಕ್ಕೊಳ್ಳಿ. ಓಕೆ, ಅದು ನಿಮಗೆ ಅಟ್ಯಾಚ್ ಮಾಡುವಾಗ ಗೊತ್ತಾಗ್ತದೆ. ನಾನು ಸ್ವಲ್ಪ ಇದು ಥ್ರೆಡ್ ನಾನು ಹೇಳಿದೆ ನಿಮಗೆ ಸ್ಟಾರ್ಟಿಂಗು ಲೂಸಲ್ಲಿ ಹಾಕಿದ್ದೀನಿ ಅಂತ. ಸೊ ಲೂಸ್ ಇರೋದಕ್ಕೋಸ್ಕರ ಅದು ಸಾಕಾಗ್ತದೆ ನಿಮಗೆ.